ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಸಿರಾ KN ಕಾರ್ ಗ್ಯಾರೇಜಿಗೆ ಒಂದು ಅಶೋಕ ಲೈಲ್ಯಾಂಡ್ ಬಂದಿದ್ದೆ. ಕನೆಕ್ಟಿಂಗ್ ಸೌಂಡ್ ಇತ್ತು ಇದರಲ್ಲಿ, ಅದಕ್ಕೆಲ್ಲ ಫುಲ್ ಇಂಜಿನ್ ಕೆಳಗಡೆ ಇಳಿಸ್ಕೊಂಡಿದ್ದೀವಿ. ನೋಡ್ಬೋದು ನೀವು ಎಲ್ಲ ಫುಲ್ ಇಂಜಿನ್, ಯಾಕಂದರೆ ಕ್ರ್ಯಾಂಕೇಜ್ ಬಿಚ್ಕೊಳ್ಳೋದು ಚೆಕ್ ಮಾಡೋದು ಅದೆಲ್ಲ ಹಿಂಸೆ ಆಗುತ್ತೆ. ಕನೆಕ್ಟಿಂಗ್ ಸೌಂಡ್ ಇದೆ ಅಂತಾನೆ ಫುಲ್ ಇಂಜಿನ್ನೇ ಬಿಚ್ಕೊಂಡಿದ್ದೀವಿ. ಇದು ತುಮಕೂರಾಗೆ ಎಟ್ ಕೆಲಸ ಮಾಡಿದ್ದಾರೆ. ಮಾಡಿ ಒಂದು 5,000-6,000 ಓಡಿತ್ತೆ. ಆಮೇಲೆ ಆಯಿಲ್ ಪಂಪ್ ಫೇಲ್ ಆಗಿ ಇಂಜಿನ್ ಕನೆಕ್ಟಿಂಗ್ ಸೌಂಡು ಶುರುವಾಯಿತು. ಅದಕ್ಕೆ ನಾವೆಲ್ಲ ಇಂಜಿನ್ ಬಿಚ್ಚಿದ ಮೇಲೆ ಒಂದೊಂದು ಪಾರ್ಟ್ ಚೆಕ್ ಮಾಡಿದ ಮೇಲೆ ಗೊತ್ತಾಯಿತು ಇದೆಲ್ಲ ಶಾಫ್ಟ್ ಎಲ್ಲ ಸೀಸ್ ಆಗಿದೆ. ನೋಡ್ಬೋದು ಎಲ್ಲ ಪಿಸರೆಲ್ಲ ಕಾಣ್ತಿದೆ ನೋಡಿ, ಇದು ಮೇಲ್ಗಡೆನೆ ಎಷ್ಟು ಇದೆ ಅಂತ. ಫುಲ್ ಇತ್ತು, ಇನ್ನು ಕ್ರ್ಯಾಂಕೇಸ್ ಒಳಗಡೆ ತೆಗ್ದಿದ್ದೀವಿ. ಆಮೇಲೆ ಬೇರಿಂಗು ನೋಡಿ ಯಾವ ಥರ ಆಗಿದೆ ಅಂದರೆ, ಏನೋ ಒಂದು ಸ್ವಲ್ಪ ಏನೋ ಸೌದೋಗಿದ್ರೆ ಬೇರಿಂಗ್ ಹಾಕ್ತಿದ್ರೆ ನಡೀತಿತ್ತು. ಇದು ಫುಲ್ ಶಾಫ್ಟೇ ಸೀಸ್ ಆಗಿದೆ. ಈ ಶಾಫ್ಟ್ ಸೀಸ್ ಆಗಿದ್ರೆ ಏನು ಬೇರಿಂಗ್ ಹಾಕಿರೋ ಇಲ್ಲಲ್ಲ. ಅದಕ್ಕೆ ಫುಲ್ ಇಂಜಿನ್ ಬಿಚ್ ಮಾಡಿ ಒಂದು ಕನೆಕ್ಟಿಂಗ್ ಬೆಂಡ್ ಆಗಿದೆ, ಒಂದು ಪಿಸ್ಟಿನ್ ಎಲ್ಲ ವೀಕ್ ಇದೆ. ಅದಕ್ಕೆಲ್ಲ ಫುಲ್ ಬೋರೆ ಇಡ್ಸ್ಕೊಂಡಿದ್ದೀವಿ. ಬೋರೆ ಇಡ್ಸ್ಕೊಂಡು ಕ್ಲೀನಾಗೆಲ್ಲ ಒಂದೊಂದು ಚೆಕ್ ಮಾಡಿ ಏನೇನು ಕಂಪ್ಲೇಂಟ್ ಇದೆ ಅಂತ. ಆಮೇಲೆ ಟರ್ಬೋನು ಕಂಪ್ಲೇಂಟ್ ಇತ್ತು. ಶಾಫ್ಟು ನೋಡ್ಬೋದು ಫುಲ್ ಎಷ್ಟು ಸೌದೋಗಿದೆ ಅಂದರೆ ಇದು ಏನೂ ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಏನೋ ಆಗಿದ್ರೆ ಉಜ್ಜಿ ಗಿಜ್ಜಿ ಬೇರಿಂಗ್ ಹಾಕಿದರೆ ನಡೀತಿತ್ತು. ಇದು ಫುಲ್ ಶಾಫ್ಟೇ ಹಿಡ್ಕೊಂಡಿದೆ. ಇದು ಆಯಲ್ ಪಂಪ್ ಫೇಲ್ ಆಗಿ ಶಾಫ್ಟೇ ಹಿಡ್ಕೊಂಡಿತ್ತೆ. ಅದಕ್ಕೆಲ್ಲ ಇದು ಬೋರ್, ಹೆಡ್, ಆಮೇಲೆ ಶಾಫ್ಟ್, ಆಯಿಲ್ ಪಂಪು ಇದೆಲ್ಲ ಐಟಮ್ ಹಾಕಿ ರೆಡಿ ಮಾಡಲೇಬೇಕಿದು. ರೆಡಿ ಮಾಡಿದ್ರೇ ಇದು ಇಂಜಿನ್ನು ಸಕ್ಸಸ್ ಆಗೋದು, ಇಲ್ಲಾಂದರೆ ಆಗಲ್ಲ. ವಾಲೆಲ್ಲ ಎಡ್ ಕೆಲಸ ಮಾಡಿದರೆ ಎಡ್ನಲ್ಲಿ ಏನೂ ಕಂಪ್ಲೇಂಟ್ ಇಲ್ಲ, ಹೆಂಗನ ಇರಲಿ ಅಂತ ಅದು ಎಡ್ ಬಿಚ್ಚಿ ಚೆಕ್ ಮಾಡ್ಸೋಣ ಲೇತಾಗಿ ಅಂತ ಎಡ್ಡನ್ನು ಬಿಚ್ಕೊಂಡಿದ್ದೀವಿ, ಬೋರ್ ಬಿಚ್ಕೊಂಡಿದ್ದೀವಿ. ಆಮೇಲೆ ಐಟಮ್ ಐತಲ್ಲ, ಮೇನ್ ಐಟಮ್ ಇಂಜಿನ್ ಮಾಡಿದ ಮೇಲೆ ಪಿನ್ ಟು ಪಿನ್ ಐಟಮ್ ಸರ್ವಿಸ್ ಮಾಡಬೇಕು. ಯಾವ ಥರ ಸರ್ವಿಸ್ ಮಾಡಬೇಕು ಅಂದರೆ, ಡೀಸೆಲಾಗೆ ವಾಶ್ ಮಾಡಿಕೊಂಡು ಕ್ಲೀನಾಗಿ ತೊಳೆದು ಆಮೇಲೆ ನೀರಾಗೆ ವಾಶ್ ಮಾಡಿ ಏರ್ ಇಡಿಸಿ ಫಿಟ್ಟಿಂಗ್ ಮಾಡಬೇಕು. ಯಾಕಂದರೆ ಪಿಸರ್ ಇರುತ್ತೆ, ಆಮೇಲೆ ಗಲೀಜು ಆಯಲ್ ಇರುತ್ತೆ. ಇಂಜಿನ್ ಮಾಡಿದ ಮೇಲೆ ಅಷ್ಟು ನೀಟಾಗೇ ಇರಬೇಕದು. ಅದಕ್ಕೆ ಎಲ್ಲ ಕ್ಲೀನಾಗಿ ವಾಶ್ ಮಾಡ್ತಾಯಿದ್ದೀವಿ. ವಾಲ್ಡ್ರದು, ಆಮೇಲೆ ಪ್ಯಾಕಿಂಗ್ ಎಲ್ಲ ಕ್ಲೀನಾಗಿ ತೆಗ್ದು ಎಲ್ಲ ವಾಷಿಂಗ್ ಮಾಡಿದ್ದೀವಿ. ನೋಡ್ಬೋದು. ಆಮೇಲೆ ಲೇತ್ ಕೆಲಸ ಆಯ್ತಲ್ಲ, ಲೇತ್ ಕೆಲಸ ಕಸ್ಟಮರೇ ಮಾಡಿಕೊಡ್ಸಿರೋದು, ಇಲ್ಲ ನಮ್ಮ ಯಾರು ರಿಲೇಷನ್ ಇದ್ದಾರೆ. ಅದಕ್ಕೆ ನಾವೇ ಲೇತ್ ಕೆಲಸ ಐಟಮ್ ಎಲ್ಲ ನಾವೇ ತರಿಸಿ ಫಿಟ್ಟಿಂಗ್ ಮಾಡಿ ಎಲ್ಲ ರೆಡಿ ಮಾಡಿ ನಾವೇ ಕೊಡ್ತೀವಿ. ನೀವು ಬರೀ ಫಿಟ್ಟಿಂಗ್ ಮಾಡಿ ಸ್ಟಾರ್ಟ್ ಮಾಡಿಕೊಡಿ ಅಂತ ಹೇಳಿದರು. ಅದಕ್ಕೆ ಯಾರ ಹತ್ರನೇ ಕೆಲಸ ಮಾಡಿ ನಮ್ಮ ಫಿಟ್ಟಿಂಗ್ ಮಾಮೂಲಿ ಯಾವ ಥರ ಮಾಡಬೇಕು, ಎಷ್ಟು ನೀಟಾಗಿ ಮಾಡಬೇಕು ಅದೇ ಥರ ಮಾಡಬೇಕು. ನೋಡ್ಬೋದು ಎಲ್ಲ ವಾಲ್ನು ಹಳೇದೇ ಇರೋದು. ಹೆದ್ ಕೆಲಸ ಮಾಡಿದ್ರಂತಲ್ಲ, ಅದಕ್ಕೆ ವಾಲ್ ಹೊಸದು ಹಾಕಿದಂತೆ ಅವಾಗ. ಅದಕ್ಕೆ ಅದೇ ವಾಲಿಗೆ ರೀಸೆಟ್ ಮಾಡಿಸಿದ್ದಾರೆ. ಸ್ವಲ್ಪ ಡ್ಯಾಮೇಜ್ ಇದೆ. ಏನು ಇವಾಗ ಏನಾನ ಹೇಳಿದರೆ ನಿಮ್ಮ ಹತ್ರ ಕೆಲಸ ಮಾಡಿಸಿಲ್ಲ ಅಂತ ಕಸ್ಟಮರ್ ಹೇಳ್ತಾರೆ. ಆಮೇಲೆ ಪಿಸ್ಟಿನ್ ಗ್ಯಾಪ್ ಐತಲ್ಲ, ಪಿಸ್ಟಿನ್ ಗ್ಯಾಪನ್ನು ಒಂದು ಸ್ವಲ್ಪ ಜಾಸ್ತಿ ಇಕ್ಕಿದ್ದಾರೆ. ನೋಡ್ಬೋದು, ಅಳ್ಳಾಡ್ಸೊಂದು ತೋರಿಸ್ತೀನಿ ನಿಮಗೆ ನೋಡಿ. ಇಷ್ಟು ಗ್ಯಾಪು ಹೊಸ ಪಿಸ್ಟಿನ್ನಲ್ಲಿ ಬರಬಾರ್ದು. ಇದು ಲೇತಿಂದು ಪ್ರಾಬ್ಲಮ್ ಇದು. ಯಾಕಂದರೆ ನಮ್ಮ ಲೇತಾಗಿ ಕೆಲಸ ಮಾಡಿದರೆ ನಮ್ಮ ಥರ ನಾವು ಯಾವ ಥರ ಹೇಳ್ತೀವಿ ಆ ಥರ ಲೇತವರು ಕೆಲಸ ಮಾಡ್ಕೊಡ್ತಾರೆ. ಇದು ಬೇರೆ ಲೇತಿಗೆ ಕೆಲಸ ಆಗಿರೋದು, ಕಸ್ಟಮರೇನೇ ಮಾಡಿಸಿರೋದು. ಅದಕ್ಕೆ ಅವ್ರಿಗೆ ತೋರಿಸಿ ಹೇಳಿದ್ದೀವಿ, ಇರಲಿ ನಾವು ಅಡ್ಜಸ್ಟ್ ಮಾಡಿ ಓಡಿಸ್ಕೊತೀವಿ ಅಂದರು. ಅದಕ್ಕೆ ಹೊಸ ಪಂಪು, ಪ್ಯಾಕಿಂಗ್ ಕಿಟ್, ಗ್ಯಾಸ್ ಕಿಟ್, ಆಯಿಲ್ ಸೀಲ್ ಇಷ್ಟೆಲ್ಲ ತರಿಸ್ಕೊಂಡು ಕ್ಲೀನಾಗಿ ಫಿಟ್ಟಿಂಗ್ ಮಾಡೋಣ. ಯಾವ ಲೇತಕ್ಕೆ ಕೆಲಸ ಆಗಿದ್ರೂ ಕೆಲಸ ನಮ್ಮ ಫಿಟ್ಟಿಂಗು ಒಂದೇ ಇರಬೇಕು. ಅದಕ್ಕೆ ಕ್ಲೀನಾಗೆಲ್ಲ ವಾಷಿಂಗ್ ಮಾಡಿಕೊಂಡು ತೊಳ್ಕೊಂಡು ಎಲ್ಲ ಕ್ಲೀನಾಗಿ ಫಿಟ್ಟಿಂಗ್ ಮಾಡಿದ್ದೀವಿ. ಎಲ್ಲ ಅಸೆಂಬಲ್ ಫಿಟ್ಟಿಂಗ್ ಮಾಡಿಕೊಂಡು ಎಲ್ಲ ಇಟ್ಕೊಂಡಿದ್ದೀವಿ. ಗಾಡಿ ಹಾಗೆ ಫಿಟ್ಟಿಂಗ್ ಮಾಡಿ ಶೆಲ್ಫ್ ಹೊಡಿಬೇಕು, ಅಷ್ಟೇ ಇರೋದು. ಎಲ್ಲ ಕೆಳಗಡೆನೇ ಎಲ್ಲ ಫುಲ್ ಫಿಟ್ಟಿಂಗ್ ಮಾಡ್ಕೊಂಡಿದ್ದೀವಿ. ಬರೀ ಯಾವ ಥರ ಫಿಟ್ಟಿಂಗ್ ಆಗಿದೆ, ಯಾವ ಥರ ಸ್ಟಾರ್ಟ್ ಆಗುತ್ತೆ ಅಂತ ತೋರಿಸ್ತೀನಿ. ಎಲ್ಲ ಸ್ಟಾರ್ಟಿಂಗ್, ಆಮೇಲೆ ಸೌಂಡು ಎಲ್ಲ ಕರೆಕ್ಟ್ ಇದೆ, ಏನಿಲ್ಲ ಎಲ್ಲ. ಆಮೇಲೆ ನೋಡ್ಬೋದು ಎಲ್ಲ ಆಯಿಲ್ ಪಂಪ್ನು ಹೊಸದಿದೆ. ಎಲ್ಲ ಕ್ಲೀನಾಗಿ ವಾಶ್ ಮಾಡಿ, ಟರ್ಬೋನು ಪ್ರಾಬ್ಲಮ್ ಇತ್ತು, ಟರ್ಬೋನು ಮಾಡಿಸಿದ್ದೀವಿ. ಆಮೇಲೆ ಮೀಟ್ರ್ ಆಗಿ ಯಾವುದೂ ಒಂದು ಚೆಕ್ ಇಂಜಿನಿಂದು ಇರಲಿ, ಯಾವುದಾನ ಒಂದು ಹೀಟಿಂಗಿಂದು ಇರಲಿ, ಯಾವುದಾನ ಈ ಥರ ಯಾವುದೂ ಕಂಪ್ಲೇಂಟ್ ಇಲ್ಲ. 2,80,000 ಚಿಲ್ಲರೆ ಗಾಡಿ ಹೊಡಿಯುತ್ತೆ. ನೋಡ್ಬೋದು ಎಲ್ಲ ಕ್ಲೀನಾಗಿ ಆಗಿದೆ. ಆಮೇಲೆ ಸ್ಮೋಕೂ ಏನೂ ಇಲ್ಲ, ಯಾಕಂದರೆ ಟರ್ಬೋ ಮಾಡಿಸಿದ್ದೀವಿ, ಹೆಡ್ ಮಾಡಿಸಿದ್ದೀವಿ, ಬೋರ್ ಮಾಡಿಸಿದ್ದೀವಿ, ಬರಲ್ಲ. ಅದು ಪಿಸ್ಟಿನ್ ಕ್ಲಿಯರೆನ್ಸ್ ಸ್ವಲ್ಪ ಜಾಸ್ತಿ ಇಕ್ಕಿದ್ದಾರೆ. ಏನಿಲ್ಲ, ಒಂದು ಸ್ವಲ್ಪ ನಡೆಯುತ್ತೆ, ಲೈಫ್ ಕಡಿಮೆ ಇರುತ್ತೆ ಅಷ್ಟೇ, ಏನು ಪ್ರಾಬ್ಲಮ್ ಆಗೋಲ್ಲ. ನೋಡ್ಬೋದು ಎಲ್ಲ ಫಿಟ್ಟಿಂಗ್ ಆಗಿದೆ. ನಿಮ್ಮ ಥರ ಈ ಥರ ಒಂದು ಯಾವುದಾನ ಗಾಡಿ ಏನಾನ ಇಂಜಿನ್ ಬಿಚ್ಚಿದರೆ ಲೇತ್ ವರ್ಕ್ ಐತಲ್ಲ,
ಕ್ಲೀನಾಗಿ ಮಾಡಿಸ್ರಿ. ಇಲ್ಲಾಂದರೆ ಯಾರಿಗಾನ ಗೊತ್ತಿರುತ್ತಲ್ಲ ಅವ್ರಿಗೆ ಕೇಳಿ ಮಾಡಿಸ್ರಿ. ಇಲ್ಲಾಂದರೆ ಮೆಕ್ಯಾನಿಕ್ಗೆ ಹೇಳಿ ಮಾಡಿಸ್ರಿ.